ನಮಸ್ತೆ ಸ್ನೇಹಿತರೆ, ಇವತ್ತು ಚಪಾತಿಗೆ ಒಂದು ಬೆಸ್ಟ್ ಸೈಡ್ ಡಿಶ್ ಅಂದರೆ ಬೆಂಡೆಕಾಯಿ ಪಲ್ಯ. ಅದು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ಒಂದು ಬಾಣಲಿಯಾಗೆ ಬೆಂಡೆಕಾಯಿನ ತೊಗೊಂಡಿದ್ದೀನಿ. 1 kg ಬೆಂಡೆಕಾಯಿ ತೊಗೊಂಡಿದ್ದೀನಿ. ಅದನ್ನು ಫಸ್ಟು ರೋಸ್ಟ್ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ಒಂದು ಸ್ವಲ್ಪ ಆಯಿಲ್ ಹಾಕ್ತಾಯಿದ್ದೀನಿ. ಆಮೇಲೆ ನೋಡಿ ಉಪ್ಪು ಹಾಕಿ, ಯಾಕೆ ಅಂತಂದರೆ ಉಪ್ಪು ಇರೋದ್ರಿಂದ ಅದು ಬೇಗ ಅಂಟಂಟು ಏನಿರುತ್ತೋ ಬೆಂಡೆಕಾಯಿ ಮೇಲೆ ಅದು ಉಪ್ಪು ಹಾಕೋದ್ರಿಂದ ಬೇಗ ಬಿಡುತ್ತೆ, ಮತ್ತು ಅದು ಬೇಗ ಬಿಡುತ್ತೆ ಮತ್ತು ಚೆನ್ನಾಗಿ ಬಿಡುತ್ತೆ ಉಪ್ಪು ಹಾಕೋದ್ರಿಂದ. ಹಾಗಾಗಿ ಉಪ್ಪು ಹಾಕೋದು ಮಾತ್ರ ಮರಿಬೇಡಿ. ಉಪ್ಪು ಹಾಕಿ ಚೆನ್ನಾಗಿ ಅದನ್ನು ಆ ಸೊಗಡು ಏನಿರುತ್ತೋ ಅಂಟು ಅದನ್ನೆಲ್ಲ ನೀಟಾಗಿ ತೆಗೆದುಕೊಳ್ಳಿ. ಈಗ ಆಲ್ಮೋಸ್ಟ್ ಆಗಿದೆ ನೋಡಿ, ಎಲ್ಲ ಅಂಟೆಲ್ಲ ಬಿಟ್ಟಿದೆ. ಆ ಅಂಟಂಟು ಜೆಲ್ಲಿ ಐಟಮ್ಸ್ ಏನಿರುತ್ತೆ ಅದರಲ್ಲಿ ಅದೆಲ್ಲ ಬಿಟ್ಕೊಂಡಿದೆ ಅಲ್ವಾ. ಇದಾದಮೇಲೆ ಈಗ ಸೈಡಿಗೆ ಎತ್ತಿಟ್ಕೋಬೇಕು. ನಾನು ಇವತ್ತು ಒಂದು ಸ್ವಲ್ಪ ಸ್ಪೆಷಲ್ ಏನು ಮಾಡ್ತಾಯಿದ್ದೀನಿ ಅಂತಂದರೆ, ಈಗ ಅವರೆಕಾಳು ಸೀಸನ್ ಇರೋದ್ರಿಂದ ಅವರೆಕಾಳನ್ನು ಕೂಡ ಇದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಅದು ಕೂಡ ತುಂಬ ಚೆನ್ನಾಗಾಗುತ್ತೆ. ಫಸ್ಟ್ ನಾವು ಅವರೆಕಾಳನ್ನು ಬೇಯಿಸ್ಕೋಬೇಕು. ಇವಾಗ ಅದಕ್ಕೋಸ್ಕರ ಒಂದು ಕುಕ್ಕರಲ್ಲಿ ಒಂದು ಸ್ವಲ್ಪ ವಾಟರು ಮತ್ತು ಆಯಿಲು ಹಾಕಿ ಅದನ್ನು ಬೇಯಿಸ್ಕೋತಿದ್ದೀನಿ. ಓನ್ಲಿ ವಾಟರಲ್ಲೂ ಕೂಡ ನಾವು ಬೇಯಿಸ್ಕೋಬೋದು. ಸ್ವಲ್ಪ ಆಯಿಲ್ ಹಾಕೋದ್ರಿಂದ ಆ ಕಾಳುಗಳೆಲ್ಲ ಸಾಫ್ಟ್ ಆಗುತ್ತೆ. ಹಾಗಾಗಿ ಒಂದು ಸ್ವಲ್ಪ ಉಪ್ಪು ಹಾಕಿ ನೋಡಿ, ಉಪ್ಪು ಎಲ್ಲ ಹಾಕಿ ಈಗ ಒಂದು 3 ವಿಷಲ್ ಹೊಡಿಸ್ಬೇಕು ಕುಕ್ಕರಲ್ಲಿ. ನಾವು ಡೈರೆಕ್ಟಾಗಿ ಹಾಕಿದರೆ ಅಂದರೆ ಬೆಂಡೆಕಾಯಿ ಪಲ್ಯದ ಮೇಲೆ ಹಾಕಿದರೆ ಅದು ಕರಮ್ ಅಂತ ಅಂದರೆ ಬೇಯೋದಿಲ್ಲ ಕಾಳು. ಹಾಗಾಗಿ ನಾವು ಕುಕ್ಕರಲ್ಲೇ ಫಸ್ಟಿಗೆ ಬೇಯಿಸ್ಕೋಬೇಕು. ಈಗ ಬೆಂಡೆಕಾಯಿ ರೆಡಿಯಾಗಿದೆ ಮತ್ತು ಅವರೆಕಾಳು ಕೂಡ ಬಾಯ್ಲ್ ಆಗಿದೆ. ಈಗ ನಾನು ಒಗ್ಗರಣೆಗೆ ರೆಡಿ ಮಾಡ್ಕೋತಾ ಇದ್ದೀನಿ ಅಲ್ವಾ. ಈಗ ಅದೇ ಕುಕ್ಕರ್ ತೊಗೊಂಡಿದ್ದೀನಿ. ಅದಕ್ಕೆ ಒಗ್ಗರಣೆಗೆ ಏನೇನು ಬೇಕೋ ಐಟಮ್ಸ್ ಹಾಕಬೇಕು. ಒಂದು ಅರ್ಧ ಕಪ್ ಅಷ್ಟು ಆಯಿಲ್ ಹಾಕಿದ್ದೀನಿ. ಆಮೇಲೆ ಸಾಸಿವೆ, ನಿಮಗೆ ಗೊತ್ತಿರುತ್ತೆ ಜನರಲ್ಲಿ ಅಡುಗೆ ಮಾಡೋರಿಗೆ ಏನೇನು ಹಾಕಬೇಕು ಒಗ್ಗರಣೆಗೆ ಅಂತ. ಅದನ್ನು ನೋಡಿ ಸಾಸಿವೆ ಹಾಕಿದ್ದೀನಿ. ಆಮೇಲೆ ಈರುಳ್ಳಿ ಹಾಕ್ತಾಯಿದ್ದೀನಿ ಅಲ್ವಾ. ಒಂದು 2 ಈರುಳ್ಳಿ ಹಾಕಿದ್ದೀನಿ, 2 ರಿಂದ 3 ನೋಡಿ. ಈ ರೀತಿ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಈರುಳ್ಳಿ ಬಾಡಿಸ್ಕೋಬೇಕಾಗುತ್ತೆ ಆಯಿಲಲ್ಲಿ. ನೋಡಿ ಈಗೆಲ್ಲ ಪಿಂಕ್ ಕಲರ್ ಇದೆಲ್ಲ, ಆ ಪಿಂಕ್ ಕಲರೆಲ್ಲ ಹೋಗ್ಬಿಟ್ಟು ಒಂದು ವೈಟಿಶ್ ಆಗುತ್ತೆ. ಅದು ಇನ್ನೂ ಜಾಸ್ತಿ ಬೇಕು ಅಂದರೆ ಗೋಲ್ಡನ್ ಬ್ರೌನ್ ಆಗ್ಬೋದು, ಇಲ್ಲಿ ವೈಟಿಶ್ ಆದರೆ ಸಫಿಷಿಯೆಂಟು. ಯೂಶ್ವಲಿ ನಾನ್ ವೆಜ್ ಮಾಡೋ ಟೈಮಲ್ಲಿ ಗೋಲ್ಡನ್ ಬ್ರೌನ್ ಆದರೆ ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ. ಈ ವೆಜ್ ಐಟಮ್ಸ್ ಎಲ್ಲ ಆದರೆ ಅದು ಜಸ್ಟ್ ಡಿಹೈಡ್ರೇಟ್ ಆಗಿ ವೈಟಿಶ್ ಆದರೆ ಆಯಿತು ಅಲ್ವಾ. ಈಗ ನೋಡಿ ನೆಕ್ಸ್ಟ್ ಕರಿ ಲೀಫ್ ಹಾಕಿದ್ದೀನಿ. ಕರಿ ಲೀಫು ಇದನ್ನು ಕೂಡ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ಟೊಮೊಟೊ ಹಾಕ್ತಾಯಿದ್ದೀನಿ. ಟೊಮೊಟೊನ ಫೈನ್ಲಿ ಚಾಪ್ ಮಾಡಿದ್ದೀನಿ, ಹಾಗಾಗಿ ಆಲ್ಮೋಸ್ಟ್ ಪೇಸ್ಟ್ ಆಗಿ ಹೋಗಿದೆ ಅದು. ಈಗ ಈ ರೀತಿ ನೀವು ಸಣ್ಣದಾಗಿ ಹೆಚ್ಚಿ ಹಾಕಿದರೆ ನಿಮಗೆ ಹುಳಿ ಸ್ಪ್ರೆಡ್ ಆಗುತ್ತೆ. ಆ ಕಾರಣದಿಂದಾಗಿ ಫುಲ್ ಆಲ್ಮೋಸ್ಟ್ ಪೇಸ್ಟ್ ಮಾಡ್ದಂಗೆ ಮಾಡಿದ್ದೀನಿ. ಇದಾದಮೇಲೆ ನೋಡಿ ಅರಿಶಿನ ಹಾಕ್ತಾಯಿದ್ದೀನಿ. ಅರಿಶಿನ ಒಂದು ಸ್ವಲ್ಪ ಆ್ಯಂಟಿಬಯೋಟಿಕ್ ಮತ್ತು ಫ್ಲೇವರ್ಸ್ ಚೆನ್ನಾಗಿರುತ್ತೆ. ಆಮೇಲೆ ಖಾರಕ್ಕೆ ಖಾರ ಪುಡಿ ಹಾಕ್ತಾಯಿದ್ದೀನಿ, ಒಂದು 2 ಸ್ಪೂನು. ಹೆಚ್ಚಿಗೆ ಮಸಾಲೆ ಏನು ಹಾಕೋದಿಲ್ಲ ಇದಕ್ಕೆ, ಯಾಕೆಂದರೆ ಇದು ಮೇಯ್ನ್ ಡಿಶ್ ಅಲ್ಲ, ಇದು ಸೈಡ್ ಡಿಶ್ಶು. ಚಪಾತಿ ಜೊತೆ ನಂಚ್ಕೊಳ್ಲಿಕ್ಕೆ ಎಲ್ಲ ಆಗುತ್ತಲ್ಲ, ಹಾಗಾಗಿ ಇಲ್ಲಿ ಖಾರ ಪುಡಿ ಅನ್ನೋದು ಅಷ್ಟು ಸಾಕು. ಇನ್ನು ಎಕ್ಸ್ಟ್ರಾ ಮಸಾಲ ಪೌಡರೆಲ್ಲ ಏನು ಬೇಡ ಇದಕ್ಕೆ. ಹಾಗೇನೆ ಸೂಪರ್ ಆಗುತ್ತೆ. ಈಗ ಅವರೆಕಾಳೆಲ್ಲ ಹಾಕಿರ್ತೀನಲ್ಲ, ಕಾಂಬಿನೇಷನ್ ಸೂಪರ್ ಬರುತ್ತೆ. ಈಗ ಅದೆಲ್ಲ ಆಗಿದೆ ಒಗ್ಗರಣೆ ಹಾಕಿರೋದು. ಈಗ ನಾವು ಬೇಯಿಸಿರ್ತಕ್ಕಂಥ ಅವರೆಕಾಳು ಮತ್ತು ರೋಸ್ಟ್ ಮಾಡಿರ್ತಕ್ಕಂಥ ಬೆಂಡೆಕಾಯಿನ ಹಾಕಬೇಕು ಇದಕ್ಕೆ ನೋಡಿ. ಈಗ ಎಲ್ಲ ಹಾಕ್ತಾಯಿದ್ದೀನಿ. ಈಗ ಮತ್ತು ಇವೆರಡೂ ಕೂಡ ಕಾಂಬಿನೇಷನ್ನು ತುಂಬ ಚೆನ್ನಾಗಾಗುತ್ತೆ, ಬೆಂಡೆಕಾಯಿ ಮತ್ತು ಅವರೆಕಾಳು. ಒಂದ್ಸಲ ಟ್ರೈ ಮಾಡಿ ನೋಡಿ, ಆವಾಗ ಗೊತ್ತಾಗುತ್ತೆ. ಏನು ಸೂಪರ್ ಕಾಂಬಿನೇಷನ್ನು ಇಂಪಾರ್ಟೆಂಟ್ ಅಲ್ವಾ, ಸೂಪರ್ ಕಾಂಬಿನೇಷನ್ ಕೊಡುತ್ತೆ. ಈಗೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಆಮೇಲೆ ಲಾಸ್ಟಿಗೆ ಇನ್ನೇನು ಬೇಕು, ರುಚಿಗೆ ತಕ್ಕಷ್ಟು ಉಪ್ಪು ಅಲ್ವಾ. ಉಪ್ಪು ಹರಳುಪ್ಪು ಯೂಸ್ ಮಾಡಿದ್ದೀನಿ, ಒಂದು ಸ್ವಲ್ಪ ಸ್ಟ್ರಾಂಗಾಗಿ ಇರುತ್ತೆ. ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ನೀವು ಹಾಕ್ಕೊಳ್ಳಿ ಆಮೇಲೆ, ಆಯಿತಾ. ನೋಡಿ ಇಲ್ಲಿ ಇಂಪಾರ್ಟೆಂಟ್ ಏನಪ್ಪ ಅಂದರೆ, ನಾನು ಅವರೆಕಾಳು ಹಾಕುವಾಗ ವಿತ್ ವಾಟರ್ ಹಾಕಿರೋದು, ಹಾಗಾಗಿ ಅದು ವಾಟರ್ ಇದೆ ಇನ್ನೂ ಅಲ್ವಾ. ನೀವು ಹಾಗೆ ಹಾಕ್ಬಿಟ್ರೆ ಅದು ಫುಲ್ ಡ್ರೈ ಆಗಿಬಿಡುತ್ತೆ. ಹಾಗಾಗಿ ಅವರೆಕಾಳು ಬೇಯಿಸಿರೋ ನೀರು ಸಮೇತ ಸೇರಿಸಿ ಹಾಕಿ, ಎಷ್ಟು ಬೇಕೋ ಅಷ್ಟು ಹಾಕಿ, ಆಯಿತಾ. ಪೂರ್ತಿ ನೀವು ಜಾಸ್ತಿ ನೀರು ಹಾಕಿ ಬೇಯಿಸ್ಕೊಂಡಿದ್ರೆ ಅಷ್ಟು ಬೇಡ, ಎಷ್ಟು ಬೇಕೋ ಅಷ್ಟು ನೋಡಿ ನೀವು ವಾಟರ್ನ ಹಾಕ್ಕೊಳ್ಳಿ. ಅದಾದಮೇಲೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಇದು ಕೂಡ ನೋಡಿ ತುಂಬ ಫೈನ್ಲಿ ಚಾಪ್ ಮಾಡಿದಷ್ಟು ನಿಮಗೆ ಚೆನ್ನಾಗಿ ಬರುತ್ತೆ ಟೇಸ್ಟು. ಏಕೆಂದರೆ ಫೈನ್ಲಿ ಚಾಪ್ ಮಾಡೋ ಉದ್ದೇಶನೇ ಅದು ಚೆನ್ನಾಗಿ ಸ್ಪ್ರೆಡ್ ಆಗಲಿ ಅಂತ ಅಲ್ವಾ. ಆ ರೀತಿ ನೀವು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ. ಇದೆಲ್ಲ ಮಿಕ್ಸ್ ಮಾಡಾದ್ಮೇಲೆ ಈಗ ಒಂದು ಸ್ವಲ್ಪ 1-2 ನಿಮಿಷ ನೀಟಾಗಿ ಬಾಯ್ಲ್ ಮಾಡಿದರೆ ನಮ್ಮದು ರೆಡಿ. ಲಾಸ್ಟಿಗೆ ಉಪ್ಪು ನೋಡಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಅಲ್ವಾ. ಈಗ ಆಲ್ಮೋಸ್ಟ್ ಆಗಿದೆ ನೋಡಿ. ಲಾಸ್ಟಿಗೆ ಹೇಗೆ ಬರುತ್ತೆ ಅಂತ ಸರ್ವ್ ಮಾಡಿ ತೋರಿಸ್ತೀನಿ ಅಲ್ವಾ. ನೋಡಿ ಏನು ಸೂಪರಾಗಿದೆ. ಚಪಾತಿನೂ ಕೂಡ ಅವತ್ತೇ ಮಾಡಿರೋದು, ಆ ವಿಡಿಯೋನೂ ಕೂಡ ಹಾಕಿದ್ದೀನಿ, ಹೋಗಿ ನೋಡಿ. ಈ ವಿಡಿಯೋ ರೆಸಿಪಿ ಇಷ್ಟ ಆದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಮತ್ತು ಸಬ್ಸ್ಕ್ರೈಬ್ ಆದರೆ ನಮಗೂ ಕೂಡ ಒಂದು ಮೋಟಿವೇಶನ್ನು. ಥ್ಯಾಂಕ್ ಯು ಫಾರ್ ವಾಚಿಂಗ್.